ನನ್ನ ಮಗ ಒಬ್ಬ ಇರೋದು ಬೇಡ, ತೊಲಗೋಗ್ಲಿ ಬೇಡ ಅನ್ನೋಲ್ಲ. ಅವ್ರನ್ನ ಫ್ರೀಯಾಗಿ ಬಿಟ್ಟ, ಸಂಸಾರಗಳು ಹಾಳಾಗಿ ಹೋಯ್ತು. ಮೊದ್ಲು ಅವ್ನ ಕಿತ್ತಾಕಿ ಇವಾಗ ಉಚಿತ ಬಸ್ ಅಂತ ಮಾಡಿದ್ರು, ಬಸ್ನೇ ಕಮ್ಮಿ ಮಾಡ್ಬಿಟ್ರು. ಈ ಓಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ಬೇಕು, ಅನುಭವಿಸ್ತಾರೆ. ಯಾರು ಕೊಡ್ತಾ ಇದಾರೆ, ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದಾರೆ ಅದನ್ನ. ಡಿ.ಕೆ.ಶಿ ಅವ್ರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ನಾನು ಅದನ್ನು ಹೇಳ್ಬಿಡ್ತೀನಿ. ಕುಡ್ಕೊಂಡ್ ಬಂದು ಒಂದೊಂದ್ ಭಾಷಣ ಕೊಡ್ತಾ ಇದಾರೆ ಅವರು. ಇಂಥ ಕಾಂಗ್ರೆಸ್ ಬಂದ್ರೆಷ್ಟು ಹೋದ್ರೆಷ್ಟು, ಜನಗಳಿಗೆ ಉಪಕಾರ ಏನಿಲ್ಲ ಬಿಡಿ. ಯಾರ್ದ್ರಿ ಫ್ರೀಯಾಗಿ ಕೊಡಕದು? ಯಾರ ದುಡ್ಡು ಏನ್ರಿ? ಅವ್ರ ಮನೆ ದುಡ್ಡು ಏನಾರು ಕೊಡ್ತಾ ಇದ್ದಾರೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವ್ದ್ರಲ್ಲೂ ಉಚಿತ ಇಲ್ಲ. ಎಲ್ಲ ಇನ್ಕ್ರಿಮೆಂಟ್ ಕಾಳುಗಳು ಎಲ್ಲ ಇನ್ಕ್ರಿಮೆಂಟ್ ಮಾಡಿ ಫ್ರೀಯಾಗಿ 2,000 ಕೊಡ್ತೀನಿ 2,000 ಕೊಡ್ತೀನಿ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸಿಲಿಂಡ್ರು ಬಿಲ್ಲು ಕೂಡ ಜಾಸ್ತಿ ಆಗಿದೆ. ಏನ್ ಕೊಂಡ್ಕೊಳಕ್ ಆಗತ್ತೆ ಹೇಳಿ? ಡಿ.ಕೆ.ಶಿ ಅವ್ರು ಕೂಡ ಚೀಫ್ ಮಿನಿಸ್ಟರ್ ಆದ್ರೂ ಅಷ್ಟೇ, ನಾನು ಅದನ್ನು ಹೇಳ್ಬಿಡ್ತೀನಿ. ಕುಡ್ಕೊಂಡ್ ಬಂದು ಒಂದೊಂದ್ ಭಾಷಣ ಕೊಡ್ತಾ ಇದಾರೆ ಅವರು. ಏನ್ ನುಡ್ದಂತ ನಡೆದ್ರೆ ಕುಡ್ಕೊಂಡ್ ಬಂದು ಮಾತಾಡ್ತಾರೆ, ಅದೊಂದೇ ನಾನು ಹೇಳ್ಬೋದು. ನಮಗೆ ತಲುಪ್ತಾನೂ ಇಲ್ಲ. ನನ್ನ ಮಗ ಒಬ್ಬ ಇರೋದು ಬೇಡ, ತೊಲಗೋಗ್ಲಿ ಬೇಡ ಅನ್ನೋಲ್ಲ. ಅವ್ರನ್ನ ಅವ್ನು ಬಂದಮೇಲೆ ಬಸ್ಸುಗಳು ಫ್ರೀಯಾಗಿ ಬಿಟ್ಟ, ಸಂಸಾರಗಳು ಹಾಳಾಗಿ ಹೋಯ್ತು. ಆಯ್ತಲ್ಲ, ಏನು ಕೊಟ್ಟಿದ್ದಾನೆ, ಏನು ಮಾಡಿದ್ದಾನೆ? ಮೊದಲು ಅವ್ನು ಕಿತ್ತಾಕಿ ಯಾತಕ್ಕೋಸ್ಕರ ಇಟ್ಟಿದ್ದೀರಾ? ಎಲ್ಲ ಬೆಟ್ಟು ಹೊತ್ತೋವರೆಗೂ ಬೇಕವನಿಗೆ. ಆಯ್ತಲ್ಲ, ಬಂದಮೇಲೆ 10 ತಲೆಗಳು ಮಾರೋಷ್ಟು ದುಡ್ಡು ಮಾಡ್ಕೊತಾರೆ. ಆಯ್ತಲ್ಲ, ಯಾರಿಗೆ ಬೇಕು ಹೋಗ್ರಿ ಅಂತ ಇದು ಕಾಂಗ್ರೆಸ್ ಏನ್ ತಲುಪ್ತಾ ಇದೆ? ಅವನಿಂದ ಏನ್ ತಲುಪ್ತಾ ಇದೆ? ರಸ್ತೆಗಳು ನೋಡ್ಲ್ವ, ಅರ್ಧಂಬರ್ಧ ಮಾಡಿ ಬಿಟ್ಟಿರೋದೆಲ್ಲಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನ್ ತಲುಪ್ತಾ ಇದೆ? ಬಿದ್ದವ್ರು ಬಿದ್ರು, ಎದ್ದವ್ರು ಎದ್ರು, ಕೂತ್ಕೊಂಡವ್ರು ಕೂತ್ಕೊಂಡ್ರು. ಹಾಗೆ ಒಂದು ಇಳಿಬೇಕಾದ್ರೆ ಒಂದು ಕಷ್ಟ, ಹತ್ತಬೇಕಾದ್ರೆ ಕಷ್ಟ. ಆಯ್ತಲ್ಲ, ಅವ್ರು ಮಾತ್ರ ಅಚ್ಚುಕಟ್ಟಾಗಿ ಮನೆಗಳಲ್ಲಿ ಇರಬೇಕು. ಎಲ್ಲ ರೇಟ್ಗಳು ಜಾಸ್ತಿ. ಆಯ್ತಲ್ಲ, 500 ರೂಪಾಯಿ ಇದ್ದಿದ್ದು ಇವತ್ತು 5,000 ರೂಪಾಯಿ ಆಗಿದೆ ಎಲ್ಲನೂ. ನಾವೇನು ತಿನ್ನೋಣ? ಮಾತುಗಳು ನುಂಗಿ ಸಾಕಾಗಿದೆ. ಇಂಥ ಕಾಂಗ್ರೆಸ್ ಬಂದ್ರೆಷ್ಟು ಹೋದ್ರೆಷ್ಟು. ಅವನ ಮನಸ್ಸೋ ಇಚ್ಛೆ ಅವ್ನು ಮಾಡ್ಕೊಂಡಿದ್ದಾನೆ. ಜನಗಳ ಥರ ಜನಗಳಿಗೆ ಉಪಕಾರ ಏನಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈಗ ಅಮ್ಮ, ನಿಮಗೆ ಪ್ರಧಾನ ಮಂತ್ರಿ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿಯವರೇ? ಮತ್ತೆ ಮೋದಿನೇ ಬರಬೇಕು, ನಮ್ಮ ಮೋದಿನೇ ಬರಬೇಕು. ಅವ್ನು 100 ವರ್ಷ ತಣ್ಣಗಿರ್ಲಿ, ಮೋದಿನೇ ಬರ್ಬೇಕು. ನಾವು ಮಜಾ ಆಯಾ. ಯಾರ್ದ್ರಿ ಫ್ರೀಯಾಗಿ ಕೊಡಕದು? ಯಾರ ದುಡ್ಡು ಏನ್ರಿ? ಅವ್ರ ಮನೆ ದುಡ್ಡು ಏನಾರು ಕೊಡ್ತಾ ಇದ್ದಾರಾ? ನಮ್ಮ ಜನಗಳು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ಕೊಡೋಕ್ಕೆ ಏನು ಅವರೇ ಬೇಕಾ? ಈಗ ನಿಮಗೂ ಕೊಟ್ಟರು, ನಿಮಗೂ ಸರ್ಕಾರ ಕೊಟ್ಟರು, ನೀವು ಫ್ರೀಯಾಗಿ ಕೊಟ್ಟರು ನೀವು ಆಳ್ತೀರಾ? ಏನು ಫ್ರೀಯಾಗಿ ಕೊಡು? ಫಸ್ಟ್ ಆಫ್ ಆಲ್ ಫ್ರೀಯಾಗಿ ಕೊಡೋದು ಏನಕ್ಕೆ ಕೊಡಬೇಕು? ಫ್ರೀಯಾಗಿ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬೇಡ ಅದು ಹೇಳಕ್ಕೆ ಸುಲಭ ಅಷ್ಟೇ. ಕೆಲಸ ಇದ್ದವ್ರು ಕೆಲಸ ಕೊಟ್ಟರು ಸಾಕು, ಅವರೇನೆ ದುಡಿತಾರೆ, ಅವರೇ ತಿಂತಾರೆ. ನೀವೇನು ಪುಕ್ಸಟ್ಟೆ ಅವ್ರಿಗೆ ಏನು ಕೊಡೋದೇನು ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಪ್ರಧಾನ ಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿನೇ ಆಗಬೇಕು ನಮ್ಮ ಪ್ರಕಾರ. ಅದರಲ್ಲಿ ಏನು ಪಾಯಿಂಟ್. ಈ ಓಟ್ ಹಾಕಿರೋ ತಪ್ಪಿಗೆ ಜನ ಅನುಭವಿಸ್ಬೇಕು, ಅನುಭವಿಸ್ತಾರೆ. ಇನ್ನೂ ಇವರು ಅನುಭವಿಸ್ತಾರೆ. ಈಗ 3,000 ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಯಾರು ಕೊಡ್ತಾ ಇದ್ದಾರೆ? ಯಾರ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದ್ದಾರೆ ಅದನ್ನ? ಅವರು ಕೊಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, ವಿದ್ಯಾವಂತರಾಗಿ ಕೆಲಸ ಕಾರ್ಯ ಇಲ್ಲದೆ ಇದ್ದಾರಲ್ಲ, ಅವ್ರನ್ನೆಲ್ಲ ಕುಡುಕೂರು ಮಾಡೋದಕ್ಕೆ, ಎಲ್ಲೇನರಲ್ಲಿ ಬಾರ್ ಓಪನ್ ಮಾಡಿಕೊಂಡು ಕುಡುಕೂರು ಮಾಡೋದಕ್ಕೋಸ್ಕರ ಅದೇ ಥರ ಸ್ಥಿತಿಗಾಗುತ್ತೆ. ಇನ್ನೂ ನೋವು ಅನುಭವಿಸ್ತಾರೆ. ಇದೇ ಥರ ನಂಬಿಕೊಂಡು ಇನ್ನೂ ಏನಾದ್ರು ಇದೇ ಸರ್ಕಾರ ಮುಂದುವರೆದ್ರೆ ಇನ್ನೂ ಅನುಭವಿಸ್ಬೇಕು. ಇನ್ನೂ ಪ್ರತಿಯೊಬ್ಬ ಪ್ರಜೆನೂ ಎಚ್ಚೆತ್ಕೋಬೇಕು. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಓಟ್ ಹಾಕೋಕ್ಕೂ ಮುಂಚೆನೆ ಇಂಥವ್ನು ಬರೋದ್ರಿಂದ ನಮ್ಗೆ ಏನಿದೆ, ಅವ್ನು ನಮ್ದು ಏನಿದೆ, ಮೂಲಭೂತ ಸೌಕರ್ಯ ಕೊಡೋಕ್ಕಾಗಲ್ಲ ಅಂದಮೇಲೆ ಇಂಥ ಸಚಿವರು ಇದ್ರು ಒಂದೇ, ಸತ್ರು ಒಂದೇ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸಿದ್ದರಾಮಯ್ಯ ಬಂದು ಕೂತ್ಕೊಂಡಾಲೆಲ್ಲ ಬರ ಪರಿಸ್ಥಿತಿನೇ, ಹೀನಾಯ್ದು ಬರೋ ಪರಿಸ್ಥಿತಿನೇ. ಇವತ್ತು ತಿನ್ನಕ್ಕೆ 70 ರೂಪಾಯಿ 80 ರೂಪಾಯಿ ಹೋಗಿದೆ ರೇಟು. ಬೇಳೆ 200 ರೂಪಾಯಿಗೆ ಹೋಗಿದೆ, 190 200 ರೂಪಾಯಿಗೆ ಹೋಗಿದೆ, 210 ಹೋಗಿದೆ. ಯಾರದು ಹೊಣೆಗಾರರು? ಎಲ್ಲೆಂದಲ್ಲಿ ಮಳೆ ಇಲ್ಲ. ಯಾಕೆ ಮಳೆ ಇಲ್ಲ? ಇಂಥ ಹೀನವಾದ ಒಬ್ಬ ಪ್ರಜೆ, ಒಂದು ದೇಶದ ಪ್ರಜೆ ಇವತ್ತು ಆಜಾನ್ ಕೂಗ್ತದೆ ಅಂತಂದರೆ ಇವತ್ತು ರಾಜಾರೋಷ ಕೂಗ್ತದೆ. ಇವತ್ತು ಹಿಂದೆ ಅದು ಎಷ್ಟು ನಿಂತೋಗಿತ್ತು, ಇವತ್ತು ತಲೆ ಎತ್ಕೊಂಡು ಓಡಾಡ್ತದೆ. ಇವತ್ತು ನಮಗೆ ಗೌರವ ಇದೆಯಾ? ಗೌರವ ಇಲ್ಲ. ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳ ಕೈ ಕೊಟ್ರೆ ಇವನು ಯಾರು ರಾಹುಲ್ ಗಾಂಧಿ ಸೊಳ್ಳೆ ಇದ್ದಂಗೆ ಅವನು ಅಂತರ ಕೈ ಕೊಟ್ರೆ ದೇಶ ಉಳಿಯಲ್ಲ. ಯಾಕಂತ ಎಲ್ಲರೂ ಒಂದು ಭಾವನೆಯಲ್ಲಿ ತಗೊಂಡು ಹೋಗ್ಬೇಕು.
ಒಂದು ಸಂಸಾರ ಇದೊಂದು ನಮ್ಮ ದೇಶ ಅಂದರೆ ಒಂದು ಸಂಸಾರ. ಆ ಸಂಸಾರದಲ್ಲಿ ಎಲ್ಲರೂ ತಗೊಂಡು ಹೋದ್ರೆ ಎಲ್ಲರೂ ಬಾಳ್ತಾರೆ ಅಷ್ಟೇ. ಯಾಕೆ ಯಾಕೆ ತಲುಪೋದು ಬೇಡ, ಅವ್ರದ್ದು ಬೇಡಕ್ಕೂ ಬೇಡ, ನಮಗೆ ಆ ಪಾರ್ಟಿನೇ ಬೇಡ. ದೇಶ ಹಾಳು ಮಾಡೋಕ್ಕೆ ಬಂದಿರೋದವರು ಅಂತ. ಯಾವ ಉಚಿತನೂ ಬೇಡ. ಅಚ್ಚೇಟಿಗೆ ಬರೀ ಒಂದು ವಿದ್ಯಾಭ್ಯಾಸ ಫ್ರೀ ಕೊಟ್ಟು ಒಳ್ಳೆ ಹಾಸ್ಪಿಟ್ಲು ಅದು ಇದಕ್ಕೆ ಜನಗಳೆಲ್ಲ ಒಳ್ಳೇದು ಮಾಡಿದರೆ ಅವ್ರನ್ನ ಒಳ್ಳೆಯವರು ಅನ್ನೋರು. ಇವೆಲ್ಲ ಹಿಂಗಸರೆಲ್ಲ ಹೊಡೆದಾಡಕ್ಕೆಲ್ಲ ಬಿಟ್ಕೊಬಿಟ್ಟು ಬಸ್ಸಲ್ಲೆಲ್ಲವ ಇವೆಲ್ಲ ಉಚಿತ ಏನಕ್ಕಿವು ಅಲ್ಲ. ಅದು ಬ್ಯಾಡಿದ್ದು, ಅದು ಬೇಕಾಗಿರಲಿಲ್ಲ. ಮನೆ ಮಾಡೋ ಬುದ್ಧಿನೇ ಮಾಡಿದ್ದು. ಇವ್ರು ಓಟಿಗೆ ಸಲ ಮಾಡಿದ್ದು ಗಿಮಿಕ್ ಅಷ್ಟೇ. ಇನ್ನೇನು ಇವರೇನು ದೇಶ ಉದ್ಧಾರ ಮಾಡಕ್ಕೆ ಬಂದಾರೆ? ಯಾವ್ದಾದ್ರು ಒಂದು ಗುಂಡಿ ಮುಚ್ಚಾರ ನೋಡಿ ಇಲ್ಲೆಲ್ಲ. ಉಚಿತವಾಗಿ 2,000 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಏನು ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲಪ್ಪ. ಕೊಡಲ್ಲ, ಅವಾಗ ಪುಟಾಫೀಸ್ಗೆ ಹೋಗು ಅಂತಾಯಿ, ಅಲ್ಲಿ ಹೋದ ಇನ್ನೊಬ್ಬ ತಕ ಹೋಗು ಅಂತಾಯಿ. ಇನ್ನೇನು ಮಾಡೋಕ್ಕಾಗುತ್ತೆ? ಅಕ್ಕಿನೂ ಒಳಗೊಳಗೆ ತಿಂತಾye. ಇವಾಗ ನಾವು 2 ದಿವಸಕ್ಕೆ ಒಳಗೆ ತಗೊಂಡ್ರೆ ಅಕ್ಕಿ ಇಲ್ಲ ಅಂದರೆ ಕ್ಯಾನ್ಸಲೇ ಇಲ್ಲ. ನಾಳೆ ಹೋದಕ್ಕೆ ಅಕ್ಕಿನೇ ಇಲ್ಲ. ಅರ್ಥ ಆಯ್ತಾ? ಬರೀ ಇಂಥದೆಯಾ? ಅಕ್ಕಿ ಕೊಡೋದೇ ಇಲ್ಲ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು.